ಹೂರ್ಣದ ಹೋಳ್ಗೆ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ. ನೋಡಿದ ತಕ್ಷಣ ತಿನ್ಬೇಕಂತ ಹೇಳಿ ಕ್ರೇವಿಂಗ್ ಸ್ಟಾರ್ಟ್ ಆಗಿಬಿಡ್ತೈತಿ. ಆದ್ರೆ ಹೋಳ್ಗೆ ಮಾಡೋದು ಯಾಕೆ ಬೇಕಪ್ಪ ಇಷ್ಟೆಲ್ಲ ಕೆಲಸ ಅಂಥೇಳಿ ಅನಿಸೋದು ಸಹಜ. ಕೆಲವೊಬ್ಬರು ಇದನ್ನು ನೀರು ಕುಡ್ದಷ್ಟು ಸರಳ ರೀತಿ ಒಳಗೆ ಮಾಡಿ ಮುಗಿಸ್ಬಿಡ್ತಾರೆ. ಬಟ್ ಕೆಲವೊಬ್ಬರು ಇದು ನನ್ನ ಕೈಯಿಂದ ಸಾಧ್ಯ ಇಲ್ಲ ಅಂಥೇಳಿ ಅದ್ರ ಗೋಜಿಗೆನೇ ಹೋಗೋದಿಲ್ಲ. ಯಾರಿಗೆಲ್ಲ ಹೋಳ್ಗೆ ಮಾಡೋದು ಡಿಫಿಕಲ್ಟ್ ಅಂತ ಅನಿಸ್ತೈತಲ್ಲ ಅವರೆಲ್ಲ ಬರ್ರಿ ಇವತ್ತು ನಮ್ಮ ಕಿಚನ್ ಒಳಗೆ ಹೋಳ್ಗೆ ರೆಸಿಪಿನ ಮಾಡತ್ತೇವೆ. ಯಾವ ರೀತಿ ಮಾಡೋದು ಸಿಂಪಲ್ಲಾಗಿ ಅಂಥೇಳಿ ನೋಡ್ತಾ ಹೋಗೋಣ ಅಂತ. ಹೂರ್ಣದ ಹೋಳ್ಗೆಗೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಕಡಲೆಬೇಳೆ ರೀ. ಅದಕ್ಕಾಗಿ ನಾನಿಲ್ಲಿ ಒಂದು 2 ಕಪ್ ಆಗುವಷ್ಟು ಕಡಲೆಬೇಳೆನ ತೊಗೊಳತ್ತೀನಿ. ಆದಷ್ಟು ಕಡಲೆಬೇಳೆನ ಚಲೋ ಕ್ವಾಲಿಟಿ ನೋಡಿನೇ ತೊಗೊಂಡು ಬರಬೇಕು. ದುಡ್ಡು ಕೊಡ್ತೇವಂದ್ರೆ ಒಂದ್ಸಲ ಕ್ವಾಲಿಟಿ ಚೆಕ್ ಮಾಡೋದ್ರೊಳಗೆ ಯಾವುದೇ ತಪ್ಪಿಲ್ಲ. ಕಡಲೆಬೇಳೆ ಚಲೋ ಇದ್ರೆ ಮಾತ್ರ ಹೂರ್ಣನೂ ಸರಿಯಾಗಿ ಬರ್ತೈತಿ. ಕಡಲೆಬೇಳೆನ ಡೈರೆಕ್ಟಾಗಿ ಕುದಿಲಿಕ್ಕೆ ಹಾಕೋಕ್ಕಿಂತ ಒಂದು ಸ್ವಲ್ಪ ಹೊತ್ತು ನೆನೆ ಹಾಕಿದ್ರೆ ನಾವು ಗ್ಯಾಸ್ ಸಿಲಿಂಡರ್ನೂ ಉಳಿತಾಯ ಮಾಡ್ಬೋದು ಮತ್ತು ಟೈಮ್ನು ಸೇವ್ ಮಾಡ್ಬೋದು. ಅದೇ ರೀತಿ ನಾನು ಇಲ್ಲೇ ಕಡಲೆಬೇಳೆನ 1 ಗಂಟೆವರೆಗೂ ನೆನೆಸಿಡಾತೀನಿ ರೀ. ಅದಕ್ಕಾಗಿ ನಾನಿಲ್ಲೇ ಸ್ವಲ್ಪ ಉಗುರು ಬೆಚ್ಚಿನ ನೀರನ್ನ ಹಾಕಾತೀನಿ, ಸ್ವಲ್ಪ ಜಲ್ದಿನ ನೆನೆದು ಬಿಡಲಿ ಅಂಥೇಳಿ. ಭಾಳಷ್ಟು ಕುದಿಯುವಂಥ ನೀರದು ಹಾಕೋದು ಬ್ಯಾಡ್ರಿ, ಸ್ವಲ್ಪ ಉಗುರು ಬೆಚ್ಚಿದ್ರೆ ಸಾಕು. ಕಡಲೆಬೇಳೆ ನೆನೆಯೋ ತನಕ ಹೂರ್ಣ ತುಂಬಲಿಕ್ಕೆ ನಮ್ಗೆ ಹಿಟ್ಟು ಬೇಕಾಗ್ತೈತೆ ರೀ ಹೋಳ್ಗೆಗೆ. ಅದಕ್ಕಾಗಿ ಹಿಟ್ಟನ್ನು ಕಲಸಿಟ್ಕೊಳ್ಳೋಣ ಅಂತ. ನಾನಿಲ್ಲೇ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡನ್ನು ಯೂಸ್ ಮಾಡತ್ತೀನಿ. ಅದಕ್ಕಾಗಿ 1 ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡೀನಿ ಮತ್ತು 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡೇನಿ ರೀ. ಗೋಧಿ ಹಿಟ್ಟು ಆದಷ್ಟು ಸಣ್ಣಗೆ ಇರಬೇಕು ರೀ. ಒಂದೊಂದು ಮಾರ್ಕೆಟ್ ಒಳಗದು ತೊಗೊಂಡು ಬಂದಿದ್ದಿದ್ರೆ ಸ್ವಲ್ಪ ದಪ್ಪ ಇರ್ತೈತಿ ಹಿಟ್ಟು. ಆ ಹಿಟ್ಟಿಂದ ಹೋಳ್ಗೆ ಸರಿಯಾಗಿ ಬರೋದಿಲ್ಲ. ಅದಕ್ಕಾಗಿ ಆದಷ್ಟು ಸಣ್ಣಗೆ ಇರುವಂಥ ಹಿಟ್ಟನ್ನು ತೊಗೋಬೇಕಾಗ್ತೈತೆ ರೀ. ಇಲ್ಲಿ 2 ಹಿಟ್ಟನ್ನು ಸಾಣಿಸ್ಕೊಂಡು ಕ್ಲೀನಾಗಿ ತೊಗೊಂಡೇನಿಲ್ಲೇ. ಇವಾಗ ರುಚಿಗೆ ಸ್ವಲ್ಪ ಉಪ್ಪು ಮತ್ತು 1-2 ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿನ ಹಿಟ್ಟಿಗೆ ಸೇರಿಸ್ಕೊಂಡು ಸರಿಯಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀರನ್ನು ಸ್ವಲ್ಪ ಹಾಕ್ತಾ ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಮೆತ್ತಗನ್ನು ಇದನ್ನ ಕಲಸಿ ರೆಡಿ ಮಾಡ್ಕೊಳ್ಳೋಣ ಅಂತ. ಒಂದೇ ಸಲ ನೀರು ಹಾಕೋದು ಬ್ಯಾಡ್ರಿ, ಸ್ವಲ್ಪ ನೀರು ಹಾಕ್ತಾನೆ ಕಲಸ್ಕೋತಾ ಹೋಗ್ಬೇಕು. ಆವಾಗ ಹಿಟ್ಟು ಸರಿಯಾಗಿ ಮಿಕ್ಸ್ ಆಗ್ತೈತಿ ನೀರೊಳಗೆ. ಇವಾಗ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕಿ ಈ ಹಿಟ್ಟನ್ನು ಒಂದು 10ರಿಂದ 15 ನಿಮಿಷದ ತನಕ ಕಲಿಸ್ತಾ ಇರೋಣಂತ. ನಾವು ಎಷ್ಟು ಅದನ್ನು ಹಿಟ್ಟು ಕಲಿಸ್ತಾ ಹೋಗ್ತೀವಲ್ಲ ಅದಷ್ಟು ಸಾಫ್ಟ್ ಆಗ್ತಾ ಹೋಗ್ತೈತಿ. ಹಿಟ್ಟನ್ನು ಈ ರೀತಿ ಹದ ಮಾಡೋದ್ರಿಂದ ಹೋಳ್ಗೆ ಮಾಡುವಾಗ ಹೂರ್ಣ ತುಂಬ್ತೀವಲ್ಲ ಆವಾಗ ಹೋಳ್ಗೆ ಹರಿಯೋದು ಅಥವಾ ಒಡೆಯೋದು ಈ ಥರ ಯಾವುದೇ ಸಮಸ್ಯೆ ಬರೋದಿಲ್ಲ. ಅದಕ್ಕಾಗಿ ಅಟ್ಲೀಸ್ಟ್ ಒಂದು 10 ನಿಮಿಷ ಈ ಥರ ಹಿಟ್ಟನ್ನ ಸಾಫ್ಟ್ ಮಾಡಿಕೊಂಡು ಒಂದು ½ ಆನ್ ಅವರ್ವರೆಗೂ ಅದನ್ನ ರೆಸ್ಟ್ ಮಾಡಲಿಕ್ಕೆ ಬಿಟ್ಬಿಡೋಣ ಅಂತ. ಈಗ ಕಡಲೆಬೇಳೆನೂ ನೆಂದಾವೋ ಇಲ್ಲ ಅಂಥೇಳಿ ಚೆಕ್ ಮಾಡೋಣ್ರಿ. 1 ಗಂಟೆ ಆಗೈತೆ, ನಾನು ಇಲ್ಲೇ ಆಲ್ರೆಡಿ ಹಾಕಿ ಇವನ್ನ ಮತ್ತು ಸರಿಯಾಗಿನೂ ನೆಂದಾವ. ಯಾಕಂದ್ರೆ ಸ್ವಲ್ಪ ಬಿಸಿ ನೀರು ಹಾಕಿದ್ವಲ್ಲ ಹಾಗಾಗಿ ಸರಿಯಾಗಿ ನೆಂದಾವ್ರಿ. ಈಗ ಕಡಲೆಬೇಳೆನ 1-2 ನೀರಿಂದ ಸರಿಯಾಗಿ ವಾಶ್ ಮಾಡಿ ತಗೊಳ್ಳೋಣ ಅಂತ. ಕೆಲವೊಬ್ಬರು ಹೇಳ್ತಿರ್ತಾರೆ ಈ ಥರ ಬೇಳೆನ ನೆನೆ ಹಾಕಿದ್ರೆ ಸರಿಯಾಗಿ ಕುದಿಯೋದಿಲ್ಲ, ಇನ್ನೊಂದು ಸ್ವಲ್ಪ ಬಿರುಸಾಗ್ಬಿಡ್ತಾವ ಅಂಥೇಳಿ. ಆ ಥರ ಏನಿಲ್ಲರಿ, ನೆನೆಸಿ ಹಾಕೋದ್ರಿಂದ ಕಡಿಮೆ ಟೈಮ್ ಒಳಗೆ ಸರಿಯಾಗಿ ಬೆಂದ್ಬಿಡ್ತಾವ. ಈಗ ಬೇಳೆ ಎಲ್ಲ ಕುಕ್ಕರಿಗೆ ಹಾಕಿ ಮತ್ತೆ ಒಂದು 2 ಗ್ಲಾಸ್ ಆಗುವಷ್ಟು ಸ್ವಲ್ಪ ಉಗುರು ಬೆಚ್ಚನ ನೀರನ್ನು ಆ್ಯಡ್ ಮಾಡತ್ತೀನಿ ರೀ. ಇಲ್ಲೇ 2 ಗ್ಲಾಸ್ನಷ್ಟು ನೀರು ಇದಕ್ಕೆ ಸರಿ ಆಗ್ತೈತ್ರಿ. ಸಾಂಬಾರಿಗೆ ಸ್ವಲ್ಪ ಕಟ್ಟು ತೆಗಿಬೇಕಂತ ಹೇಳಿ ಒಂದು ಅರ್ಧ ಗ್ಲಾಸ್ನಷ್ಟು ಎಕ್ಸ್ಟ್ರಾ ನೀರನ್ನು ನಾನಿಲ್ಲೇ ಆ್ಯಡ್ ಮಾಡ್ಕೊಳತ್ತೀನಿ. 1 ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನೂ ಆ್ಯಡ್ ಮಾಡೀನಿ ರೀ. ವಿಡಿಯೋ ಮಿಸ್ ಆಗೈತಿ, ಅದಕ್ಕಾಗಿ ತಪ್ಪದ ಆ್ಯಡ್ ಮಾಡಿರಿ. ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟ ನಂತರ ಮೀಡಿಯಮ್ ಫ್ಲೇಮ್ ಒಳಗೆ 1 ಸೀಟಿ ಮಾಡಿಸ್ಕೊರಿ. ಆಮೇಲೆ ಗ್ಯಾಸ್ ಫ್ಲೇಮನ್ನು ಫುಲ್ ಸಿಮ್ ಒಳಗಿಟ್ಟು ಒಂದು 5 ನಿಮಿಷ ಕುದಿಸ್ರಿ. ಆಮೇಲೆ ಮತ್ತೆ ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಇನ್ನೊಂದು ವಿಜಲ್ನ ಮಾಡಿಸ್ಕೊರಿ.
ಕರೆಕ್ಟಾಗಿ ಬೇಳೆ ಎಲ್ಲ ಕುದ್ದು ಬರ್ತಾವ. ನೋಡ್ರಿ ಬೇಳೆ ಎಲ್ಲ ಸರಿಯಾಗಿ ಕುದ್ದಾವ. ಈಗ ಈ ರೀತಿನ ಬೇಳೆನ ಕುದಿಸ್ಕೋಬೇಕಾಗ್ತೈತ್ರಿ. ಸುಮ್ಮನೆ ಗ್ಯಾಸ್ ಫ್ಲೇಮ್ನ ಜಾಸ್ತಿ ಇಟ್ಟು ಸಿಟಿ ಮೇಲೆ ಸಿಟಿ ಮಾಡಿಸ್ತಾ ಹೋದ್ರೆ ಒಳಗಿನ ಪ್ರೆಷರ್ ಎಲ್ಲ ಹೊರಗೆ ಹೋಗ್ತೈತಿ ಮತ್ತು ಬೇಳೆ ಸರಿಯಾಗಿ ಕುದಿಯೋದೇ ಇಲ್ಲ. ಈಗ ಬೇಳೆಯೊಳಗಿರುವಂಥ ಎಕ್ಸ್ಟ್ರಾ ನೀರನ್ನು ಸೋಸ್ಕೋಬೇಕಾಗ್ತೈತ್ರಿ. ಅದಕ್ಕಾಗಿ ನಾನಿಲ್ಲೇ ಒಂದು ಸಣ್ಣಗಿನ ಇಟ್ಟು ಅದರೊಳಗೆ ಈ ಬೇಳೆನ ಹಾಕ್ತಾಯಿದ್ದೀನಿ. ಎಕ್ಸ್ಟ್ರಾ ನೀರೆಲ್ಲ ಬಸದು ಕೆಳಗೆ ಬರ್ತಾವ. ಅದಕ್ಕೆ ನಾವು ಬೇಳೆ ಕಟ್ಟು ಅಂತ ಹೇಳಿ ಕರಿತೀವಿ ಮತ್ತು ಅದರಿಂದ ಕಟ್ಟಿನ ಸಾರನ್ನ ಮಾಡಬಹುದು. ಈ ಬೇಳೆನ ನಾವು ಒಂದು ದಪ್ಪನ ತಳದ ಪಾತ್ರೆ ಅಥವಾ ಒಂದು ನಾನ್ ಸ್ಟಿಕ್ ಒಳಗೆ ಹಾಕಿ ಬೆಲ್ಲ ಹಾಕಿ ಒಂದು ಸಲ ಸ್ಮ್ಯಾಶ್ ಮಾಡೋಣಂತ. 2 ಕಪ್ ಕಡಲೆಬೇಳೆಗೆ ಒಂದು 2 ಕಪ್ ಆಗುವಷ್ಟು ಬೆಲ್ಲನ ಮತ್ತು ಒಂದು 4 ರಿಂದ 5 ಏಲಕ್ಕಿನ ಪುಡಿ ಮಾಡಿ ತಗೊಂಡೇನ್ರಿ. ಕಡಲೆಬೇಳೆ ಮತ್ತು ಬೆಲ್ಲನ ಈ ರೀತಿ ಒಂದು ಸಲ ನಾವು ಮಿಕ್ಸ್ ಮಾಡಿಕೊಂಡ್ರೆ ಹೂರಣನ ಈಸಿಯಾಗಿ ಮಾಡ್ಕೋಬೋದು ಮತ್ತು ಆದಷ್ಟು ಬೇಗನೂ ಮಾಡ್ಕೋಬೋದು. ಇದು ಸರಿಯಾಗಿ ಮಿಕ್ಸ್ ಆಗೈತ್ರಿ. ಇವಾಗ ಗ್ಯಾಸ್ ಸ್ಟವ್ ಮೇಲಿಟ್ಟಿದ್ದನ್ನ ಕುದಿಸ್ತಾ ಹೋಗೋಣಂತ. ಇದು ಬಿಸಿ ಆದಂಗೆ ಬೆಲ್ಲ ಎಲ್ಲ ಕರಗಲಿಕ್ಕೆ ಸ್ಟಾರ್ಟ್ ಆಗ್ತೈತ್ರಿ ಮತ್ತು ಕನ್ಸಿಸ್ಟೆನ್ಸಿ ಏನೈತಲ್ಲ ಭಾಳ ಲಿಕ್ವಿಡ್ ಅಂತ ಅನಿಸ್ತೈತಿ. ಮೆತ್ತಗಾತೇನೋ ತೆಳುವಾತೇನೋ ಅಂತ ಅನಿಸ್ತೈತಿ. ಬೆಲ್ಲ ಒಂದು ಸಲ ಎಲ್ಲ ಕರಗಿದ ಮೇಲೆ ಮತ್ತೆ ತಾನೇ ಗಟ್ಟಿ ಆಗ್ತಾ ಹೋಗ್ತೈತಿ. ಅದಕ್ಕಾಗಿ ಪೇಷನ್ಸಿಂದ ಇದನ್ನು ತಳ ಹಿಡಿಲಾರ್ದಂಗೆ ತಿರುವುತ್ತಾ ಕುದಿಸ್ತಾ ಹೋಗಬೇಕಾಗ್ತೈತಿ. ಹೂರಣ ಸರಿಯಾಗಿ ಬರ್ಬೇಕಂದ್ರೆ ಈ ಪ್ರೊಸೀಜರ್ನ ಕರೆಕ್ಟಾಗಿ ಮಾಡ್ಕೋಬೇಕಾಗ್ತೈತ್ರಿ. ಇಲ್ಲಾಂದ್ರೆ ಹೂರಣ ಎಲ್ಲ ಭಾಳ ತಿಳುವಾಗ್ಬಿಡ್ತೈತಿ ಮತ್ತು ಹೋಳ್ಗೆ ಮಾಡಲಿಕ್ಕೆ ಬರೋದೇ ಇಲ್ಲ. ಹೂರಣದ ಹೋಳ್ಗೆ ಮಾಡೋದು ಅಂದ್ರೆ ಸ್ವಲ್ಪ ಪೇಷನ್ಸ್ ಬೇಕ್ರಿ. ಪೇಷನ್ಸಿಂದನೇ ಕೆಲಸ ಮಾಡಬೇಕಾಗ್ತೈತಿ. ಅವಾಗ ಮಾತ್ರ ಪರ್ಫೆಕ್ಟಾಗಿ ಹೋಳ್ಗೆ ಬರ್ತಾವ ಮತ್ತು ಎಲ್ಲರ ಕಡೆಯಿಂದ ಕ್ರೆಡಿಟು ಸಿಗ್ತೈತಿ. ಇವಾಗ ನೋಡ್ರಿ ಒಂದು 10 ನಿಮಿಷದಿಂದ ನಾನು ಇದನ್ನು ಕುದಿಸ್ತಾ ಇದ್ದೀನಿ ಮತ್ತು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದೈತಿ. ಇದಕ್ಕಿಂತ ಗಟ್ಟಿ ಮಾಡ್ಕೊಳ್ಳೋದು ಬೇಡ. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದು ಬಿಸಿ ಇರುವಾಗನ ಹೂರಣನ ರೆಡಿ ಮಾಡೋಣಂತ್ರಿ. 1 ಸ್ಪೂನ್ ಆಗುವಷ್ಟು ಈ ಮಿಶ್ರಣನ ಹಾಕಿ ಒಂದು ಲೋಟದ ಸಹಾಯದಿಂದ ಇದನ್ನು ನಾನಿಲ್ಲೇ ರೌಂಡಾಗಿ ತಿರುಗಿಸಾತೇನೆ ನೋಡ್ರಿ. ಇದರಿಂದ ಈಸಿಯಾಗಿ ಹೂರಣ ಕೆಳಗೆ ಬರ್ತೈತಿ. ಮಿಕ್ಸರ್ಗಿಂತ ಗ್ರೈಂಡ್ರ್ಗಿಂತ ಈ ಮೆಥಡ್ ನನಗೆ ಈಸಿ ಅನಿಸೋದ್ರಿಂದ ನಾನು ಇದೇ ರೀತಿನ ಹೂರಣ ಮಾಡ್ಕೋತೇನೆ ಪ್ರತಿ ಸಲ. ನಿಜವಾಗ್ಲೂ ಒಂದು 5 ನಿಮಿಷನೂ ಟೈಮ್ ತೊಗೊಳೋದಿಲ್ರಿ. ಅದರೊಳಗನೆ ಹೂರಣ ಎಲ್ಲ ರೆಡಿ ಆಗಿಬಿಡ್ತೈತಿ. ಆದ್ರೆ ಬೇಳೆ ಮತ್ತು ಬೆಲ್ಲದ ಮಿಶ್ರಣನ ಆರಲಿಕ್ಕೆ ಅಂದರೆ ತಣ್ಣಗಾಗಲಿಕ್ಕೆ ಬಿಡೋದು ಬ್ಯಾಡ್ರಿ. ಇಲ್ಲಾಂದ್ರೆ ಅದು ಎಷ್ಟು ತಣ್ಣಗಾಗ್ತಾ ಹೋಗ್ತೈತಲ್ಲ ಹೂರಣ ಮಾಡ್ಕೊಳ್ಳೋದು ಅಷ್ಟೇ ಕಷ್ಟ ಆಗ್ತೈತಿ ಮತ್ತು ಜಾಸ್ತಿ ಪ್ರೆಷರ್ನ ಹಾಕಬೇಕಾಗ್ತೈತಿ. ನೋಡ್ರಿ ಹೂರಣ ಈಗ ಎಷ್ಟು ಸರಿಯಾಗಿ ಬಂದೈತಿ ಕೆಳಗೆಲ್ಲ. ಇದೇ ರೀತಿ ಎಲ್ಲ ಮಿಶ್ರಣನೂ ಹಾಕಿ ಹೂರಣನ ಮಾಡಿ ತಗೊಳ್ಳೋಣಂತ. ನೋಡ್ರಿ ಒಂದು 5 ಮಿನಿಟ್ಸ್ ಒಳಗೆ ಎಲ್ಲ ಹೂರಣ ರೆಡಿ ಮಾಡ್ಕೊಂಡಾಯ್ತು. ಮತ್ತು ಹೂರಣ ನೋಡ್ರಿ ಜಾಸ್ತಿ ಗಟ್ಟಿನೂ ಆಗಿಲ್ಲ ಮತ್ತು ಜಾಸ್ತಿ ಮೆತ್ತಗನೂ ಆಗಿಲ್ಲ. ಇಷ್ಟು ಕರೆಕ್ಟಾಗಿ ಐತಿ. ಇವಾಗ ಹಿಟ್ಟು ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳೋಣಂತ. ನೋಡ್ರಿ ಇದು ಸರಿಯಾಗಿ ನೆಂದೈತಿ. ಎಷ್ಟು ಸಾಫ್ಟ್ ಆಗೈತೆ ಅಂದರೆ ನೋಡ್ರಿ ಇಲ್ಲಿ ಬೆಣ್ಣೆ ಥರನ ಅನ್ಸಾತೈತ್ರಿ ಹಿಟ್ಟು. ಅಷ್ಟು ಸಾಫ್ಟಾಗಿ ನೆಂದೈತಿ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇನ್ನೊಂದು ಸಲ ಇದನ್ನ ಕಲಿಸ್ತಾ ಹೋಗೋಣಂತ. ಮತ್ತು ಹೋಳ್ಗೆ ಮಾಡಲಿಕ್ಕೆ ನಮ್ಗೆ ಎಷ್ಟು ಹಿಟ್ಟು ಬೇಕಲ್ಲ ಅಷ್ಟು ಹಿಟ್ಟನ್ನು ತಗೊಂಡು ಸಪ್ರೇಟ್ ಮಾಡ್ತಾ ಇಟ್ಕೊಳ್ಳೋಣಂತ. ಹಿಟ್ಟು ಮತ್ತು ಹೂರಣ ಎರಡೂ ಒಂದೇ ರೀತಿನ ಮಾಡ್ಕೋಬೇಕಾಗ್ತೈತ್ರಿ. ಇಲ್ಲಾಂದ್ರೆ ಒಂದು ಗಟ್ಟಿಯಾಗಿ ಒಂದು ತೆಳುವಾಯ್ತಂದ್ರೆ ಹೂರಣ ಒಂದು ಕಡೆ ಉಳಿತೈತಿ ಮತ್ತು ಹಿಟ್ಟು ಒಂದು ಕಡೆ ಸರಿದು ಬಿಡ್ತೈತಿ. ಆವಾಗ ಹೋಳ್ಗೆ ಸರಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತು ಹರಿದು ಬಿಡ್ತಾವ. ಅದಕ್ಕಾಗಿ ಹೂರಣ ಮತ್ತು ಹಿಟ್ಟು ಎರಡೂ ಒಂದೇ ರೀತಿ ಇರೋ ಥರನ ಮಾಡ್ಕೋರಿ. ಜಾಸ್ತಿ ಗಟ್ಟಿನೂ ಬೇಡ ಜಾಸ್ತಿ ಮೆತ್ತಗನೂ ಬೇಡ. ನಾನಿಲ್ಲಿ ಹಿಟ್ಟು ಎಷ್ಟು ತೊಗೊಂಡಿದ್ದೆಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದೊಳಗನ ಹೂರಣನ ತೊಗೊಂಡೇನ್ರಿ. ಹೂರಣನ ಜಾಸ್ತಿ ಹಾಕಿದಷ್ಟು ಹೋಳ್ಗೆ ರುಚಿ ಅನ್ನಿಸ್ತಾವ ತಿನ್ನಲಿಕ್ಕೆ.
ಈಗ ಹೋಳ್ಗಿಗೆ ನಮ್ಮ ಹಿಟ್ಟೂ ರೆಡಿ ಐತಿ ಮತ್ತು ಹೂರ್ಣನೂ ರೆಡಿ ಐತಿ. ಅದಕ್ಕಾಗಿ ಹೋಳ್ಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಣ ಅಂತ. ಅದಕ್ಕಿಂತ ಮುಂಚೆ ಇಲ್ಲೇ ತವಿನ ನಾನಿಲ್ಲೇ ಗ್ಯಾಸ್ ಮೇಲೆ ಇಟ್ಟೇನಿ ರೀ. ಹೋಳ್ಗೆ ಮಾಡುವುದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಆಗಿರೋದ್ರಿಂದ ಇದನ್ನು ನಾನು ಸ್ವಲ್ಪ ಲೆಂದಿಯಾಗಿನ ಮಾಡೇನಿ ರೀ. ಯಾಕಂದ್ರೆ ಹೋಳ್ಗೆ ಮಾಡಲಿಕ್ಕೆ ಬೇಳೆ ಬೇಯಿಸೋದ್ರಿಂದ ಹಿಡ್ಕೊಂಡು ಹೂರ್ಣ ಮಾಡುವುದು, ಹಿಟ್ಟು ಕಲಸಿಡೋದು ಎಲ್ಲನೂ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತೈತಿ. ಅದರೊಳಗಿಂದ ಒಂದು ಸ್ಟೆಪ್ ಮಿಸ್ ಆದ್ರೂ ಹೋಳ್ಗೆ ಪರ್ಫೆಕ್ಟಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಇವಾಗ ಹಿಟ್ಟೊಳಗೆ ಹೂರ್ಣನ ಸರಿಯಾಗಿ ತುಂಬ್ತಾ ಹೋಗೋಣಂತ. ಎಲ್ಲ ಕಡೆ ಈವನ್ ಆಗಿ ಕರೆಕ್ಟಾಗಿ ಹೂರ್ಣ ಸರಿಯಾಗಿ ಒಳಗೆ ಹೋಗಬೇಕು, ಆ ಥರ ನೋಡ್ಕೊಳ್ರಿ. ಮತ್ತು ಹೂರ್ಣ ತುಂಬುವಾಗ ಹಿಟ್ಟು ಈವನ್ ಆಗಿ ಇರ್ಬೇಕ್ರಿ, ಎಲ್ಲ ಕಡೆ ಒಂದೇ ಥರ ಇರಬೇಕಾಗ್ತೈತಿ. ಒಂದು ಕಡೆ ದಪ್ಪ ಒಂದು ಕಡೆ ತೆಳುವ ಮಾಡ್ಕೊಳ್ಳೋದು ಬೇಡ. ಇವತ್ತಿನ ಹೋಳ್ಗಿನ ನಾವು ಹಿಟ್ಟು ಹಚ್ಚಿ ಲಟ್ಸಾಕತ್ತೇವೆ ರೀ. ಅದಕ್ಕಾಗಿ ಡೈರೆಕ್ಟ್ ಪ್ಲ್ಯಾಟ್ಫಾರ್ಮ್ ಮೇಲೆ ಲಟ್ಟಿಸ್ತಾ ಇದ್ದೇನೆ ನಾನು. ಎರಡೂ ಸೈಡಿಗೆ ಸ್ವಲ್ಪ ಒಣ ಗೋಧಿ ಹಿಟ್ಟನ್ನು ಹಾಕಿ ಸರಿಯಾಗಿ ಲಟ್ಟಿಸ್ತಾ ಹೋಗೋಣಂತ. ಈ ಪ್ರೊಸೀಜರ್ನ ಸಾಫ್ಟ್ ಹ್ಯಾಂಡಿಂದನೇ ಮಾಡಬೇಕಾಗ್ತೈತ್ರಿ. ಇಲ್ಲಿ ಯಾವುದೇ ಪ್ರೆಷರ್ನ ಹಾಕಬಾರ್ದು. ನಿಧಾನಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದನ್ನು ಲಟ್ಟಿಸ್ತಾ ಹೋದ್ರೆ ಒಳಗಿನ ಹೂರ್ಣ ಈವನ್ ಆಗಿ ಹೋಳ್ಗೆ ತುಂಬ ಸ್ಪ್ರೆಡ್ ಆಗ್ತಾ ಹೋಗ್ತೈತಿ. ಆವಾಗ ಹೋಳ್ಗೆ ಸೂಪರಾಗಿ ಬರ್ತಾವೆ ನೋಡ್ರಿ. ಇದ ಹೋಳ್ಗಿನ ನಾವು ಪೂರ್ತಿ ಎಣ್ಣೆ ಒಳಗೂ ಮಾಡ್ಕೋಬೋದ್ರಿ. ಅದಕ್ಕೆ ಒಂದು ಹೋಳ್ಗೆ ಪೇಪರ್ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕಿ ಆಯಿಲ್ ಒಳಗೆ ಲಟ್ಟಿಸ್ತಾ ಹೋದ್ರೆ ಅವು ಇದೇ ಥರ ಬರ್ತಾವೆ. ಇವಾಗ ನೋಡ್ರಿ ಹೂರ್ಣ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗೈತಿ ಮತ್ತು ತವಿನೂ ಕಾಯ್ದೈತಲ್ಲ. ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡ್ಕೊಂಡು ಅದ್ರ ಮೇಲೆ ಹೋಳ್ಗಿನ ಹಾಕೋಣೀಗ. ಫಸ್ಟ್ ಹೋಳ್ಗೆ ಹಾಕುವಾಗ ಈ ಥರ ಆಯಿಲ್ನ ಸ್ವಲ್ಪ ಹೆಚ್ಚಿನ ಹಚ್ಕೋಬೇಕಾಗ್ತೈತ್ರಿ. ಆಮೇಲೆ ಹಚ್ಚದೇ ಇದ್ರೂ ಪರವಾಗಿಲ್ಲ, ತಾನೇ ಎದ್ದು ಬಿಡ್ತಾವ. ಅದೇ ರೀತಿ ಮೇಲಿನೂ ಸ್ವಲ್ಪ ಆಯಿಲ್ನ ಹಾಕೋಣಂತ. ನಾವು ಹೋಳ್ಗಿನ ಎಷ್ಟು ಸಮಾಧಾನದಿಂದ ಮಾಡಿದ್ವಲ್ಲ ಅದೇ ರೀತಿ ಅಷ್ಟೇ ಕಾನ್ಸಂಟ್ರೇಷನ್ಲಿದ್ದ ಅಷ್ಟೇ ಪೇಷನ್ಸ್ಲಿದ್ದ ಹೋಳ್ಗಿನ ಬೇಯಿಸ್ಬೇಕಾಗ್ತೈತಿ. ಹೋಳ್ಗೆ ಬೇಯಿಸ್ಲಿಕ್ಕೆ ನಮ್ಗೆ ಜಾಸ್ತಿ ಏನು ಫ್ಲೇಮಿಂದ ಅವಶ್ಯಕತೆ ಇರೋದಿಲ್ಲ ರೀ. ಒಂದು ಸಲ ತವಿ ಕರೆಕ್ಟಾಗಿ ಕಾಯ್ದ ಮೇಲೆ ಸಿಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡು ಬಿಡ್ಬೋದು. ಇವಾಗ ನೋಡ್ರಿ ನಮ್ಮ ಹೋಳ್ಗೆ ಬಲೂನ್ ಥರ ಉಬ್ಬಿ ಬರಾಕತ್ತಾವ. ಅಂದ್ರೆ ನಮ್ಮ ಹೂರಣ ಮತ್ತು ಹಿಟ್ಟು ಪರ್ಫೆಕ್ಟ್ ಆಗಿತ್ತು ಅಂಥೇಳಿ ಈ ಹೋಳ್ಗೆ ನೋಡಿದ್ರನ ಗೊತ್ತಾಗ್ಬಿಡ್ತೈತಿ. ಎರಡೂ ಸೈಡಿಂದ ಮೀಡಿಯಮ್ ಟು ಲೋ ಫ್ಲೇಮ್ ಒಳಗೆ ಸರಿಯಾಗಿ ಬೇಯಿಸ್ಕೊಳ್ಳೋಣಂತ. ಹೂರ್ಣನ ತುಂಬ್ಕೊಳ್ಳೋದು ಇನ್ನೊಂದ್ಸಲ ನಾನು ಇಲ್ಲೇ ತೋರ್ಸಾತೀನಿ ರೀ ಕ್ಲೋಸಪ್ ಒಳಗೆ. ಪ್ರತಿಯೊಂದು ಹೋಳ್ಗಿನೂ ತುಂಬ್ಕೊಳ್ಳುವಾಗ ಈ ಥರ ಹಿಟ್ಟನ್ನ ಸ್ವಲ್ಪ ಸಾಫ್ಟ್ ಮಾಡ್ಕೊರಿ ಕೈ ಒಳಗೆ. ಮತ್ತು ಈ ಥರ ಬಟ್ಲ ಆಕಾರ ಮಾಡ್ಕೊಂಡು ಅದ್ರೊಳಗೆ ಹೂರ್ಣನ ಹಾಕಿ ಪ್ಯಾಕ್ ಮಾಡಬೇಕಾಗ್ತೈತಿ. ಈ ಥರ ಮಾಡುವುದು ಕಷ್ಟ ಅಂತ ಅನ್ಸಿದ್ರೆ ಹಿಟ್ಟನ್ನು ಪೂರಿ ಥರ ಲಟ್ಟಿಸ್ಕೊಂಡು ಅದ್ರೊಳಗೆ ಹೂರ್ಣ ಇಟ್ಟು ಕ್ಲೋಸ್ ಮಾಡ್ಕೊಂಬಿಡ್ಬೋದು. ಈ ಥರ ಮಾಡುವಾಗ ಹಿಟ್ಟೇನಾದರೂ ಜಾಸ್ತಿ ಬಂದ್ರೆ ಮೇಲ್ಗಡೆ ಅದನ್ನ ಕಟ್ ಮಾಡಿ ತೆಗೆದುಬಿಡ್ರಿ. ಸ್ವಲ್ಪ ಇದ್ರೆ ಈ ಥರ ಕ್ಲೋಸ್ ಮಾಡ್ಕೊಂಡು ಲಟ್ಟಿಸ್ಕೋಬೋದು. ಈಗಷ್ಟೇ ಅಡ್ಗೆ ಕಲಿಯೋರು ಇರ್ತಾರಲ್ರಿ ಬಿಗಿನರ್ಸ್, ಅವರಿಗೆ ಇದು ಭಾಳ ಈಸಿ ಅನ್ನಿಸ್ತೈತಿ. ಅದಕ್ಕಾಗಿ ಒಂದು 2-3 ಸಲ ಹಿಟ್ಟು ಹಚ್ಚಿ ಲಟ್ಟಿಸೋದನ್ನು ಕಲೀರಿ. ಆಮೇಲೆ ಬೇಕಿದ್ರೆ ಎಣ್ಣೆ ಒಳಗೆ ಮಾಡ್ಕೋಬೋದು. ನಮ್ಮ ಕಡೆ ಹಬ್ಬಗಳಿಗೆ ಏನೂ ಕಡಿಮೆ ಇಲ್ಲ ರೀ. ಎವ್ರಿ 15 ಡೇಸ್ಗೊಂದು ಸಲ ಒಂದೊಂದು ಹಬ್ಬ ಬಂದೇ ಬರ್ತಾವೆ. ಮತ್ತು ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ಥರ ಸ್ವೀಟ್ ಡಿಶಸನ್ನು ನಾವು ಮಾಡ್ತಿರ್ತೀವಿ. ಅದ್ರೊಳಗೆ ಎಲ್ಲಕ್ಕಿಂತ ಶ್ರೇಷ್ಠ ಅಂದ್ರೆ ನಮ್ಮ ಹೋಳ್ಗೆ ಊಟ. ಅದಕ್ಕಾಗಿ ದೇವರಿಗೂ ಆಯ್ತು ನಮಗೂ ಆಯಿತು ಹೋಳ್ಗೆ ಊಟನ ಮಾಡೇ ಮಾಡ್ತೀವಿ. ನಮ್ಮ ನಾರ್ತ್ ಕರ್ನಾಟಕ ಒಳಗೆ ಒಬ್ಬೊಬ್ಬರು ಮನೆಯೊಳಗೆ ಪ್ರತಿ ಅಮಾವಾಸ್ಯೆಗೂ ಇದನ್ನು ಮಾಡ್ತಾರೆ, ಅದು ಬೇರೆ ವಿಷಯ. ಬಟ್ ನಮ್ಮ ಮನೆಯೊಳಗೆ ದೊಡ್ಡ ದೊಡ್ಡ ಹಬ್ಬಗಳಿಗೆ ಅಂದ್ರೆ ಒಂದು ವರ್ಷದೊಳಗೆ 7-8 ಸಾರಿ ಅಂತೂ ನಾನು ಹೋಳ್ಗಿನ ಮಾಡೇ ಮಾಡ್ತೀನಿ. ಮೊದಲೆಲ್ಲ ಭಾಳ ಡಿಫಿಕಲ್ಟ್ ಅನ್ನಿಸ್ತಿತ್ತು ನನಗೂ. ಅರ್ಧ ದಿನ ಬರೀ ಹೋಳ್ಗೆ ಮಾಡೋದ್ರೊಳಗನ ಹೋಗ್ಬಿಡ್ತಿತ್ತು. ಬಟ್ ಇವಾಗ ಹಂಗಿಲ್ಲ ರೀ,
ಮಾಡಿ ಮಾಡಿ ಸ್ವಲ್ಪ ರೂಢಿ ಆಗೈತಿ. ಅದಕ್ಕಾಗಿ ಒಂದು 2 ಗಂಟೆ ಒಳಗೆಲ್ಲ ಮಾಡಿ ಮುಗಿಸ್ಬಿಡ್ತೇನೆ. ಮೊದಲನೇ ಹೋಳ್ಗೆಯಿಂದ ಲಾಸ್ಟ್ ಒಂದು ತನಕನೂ ಎಲ್ಲ ಹೋಳ್ಗೆ ಇದೇ ಥರ ಪರ್ಫೆಕ್ಟಾಗಿನೇ ಬಂದಾವ್ರಿ. ಅದಕ್ಕಾಗಿ ಯಾಕೆ ತಡ ಮಾಡೋದು, ಬಿಗಿನರ್ಸ್ ಇದ್ರೆ ಸ್ವಲ್ಪ ಪ್ರಮಾಣದೊಳಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ, ತಾನೇ ಹೋಳ್ಗೆ ಸರಿಯಾಗಿನ ಬರ್ತಾವ. ಸ್ವಲ್ಪ ಪೇಷನ್ಸ್ ಮತ್ತು ಟೈಮ್ನ ಡೆಡಿಕೇಟ್ ಮಾಡಿದ್ರೆ ಕಿಚನ್ ಒಳಗೆ ನೀವು ಎಕ್ಸ್ಪರ್ಟ್ ಆಗಿಬಿಡ್ತೀರಿ. ಹೋಳ್ಗಿನ ಮಾಡಿ ಆದಮೇಲೆ ಒಂದು ದೊಡ್ಡ ಪಾತ್ರೆ ಒಳಗೆ ಒಂದು ಸಾಫ್ಟನ್ ಬಟ್ಟೆ ಹಾಕಿ ಅದ್ರೊಳಗೆ ತೆಗೆದಿಡ್ರಿ, ಅಂದ್ರೆ ಸಾಫ್ಟಾಗಿ ಉಳಿತಾವ. ಮತ್ತು ಹೊರಗಡೆ ಗಾಳಿಗೆಲ್ಲ ಬಿಟ್ರೆ ಹಾರ್ಡ್ ಅನ್ನಿಸ್ಬಿಡ್ತಾವ, ಊಟ ಮಾಡುವಾಗ ಸರಿಯಾಗೋದಿಲ್ಲ. ಸಂಪ್ರದಾಯದ ಪ್ರಕಾರ ನಾವಿದನ್ನು ಕಡಲೆಬೇಳೆ ಒಳಗೆ ಮಾಡ್ತೀವಿ. ಬಟ್ ತೊಗರಿಬೇಳೆ ಮತ್ತು ಹೆಸರು ಬೇಳೆಯಿಂದನೂ ಇದೇ ರೀತಿ ಹೋಳ್ಗೆ ಮಾಡ್ಕೋಬೋದು, ಅವು ಟೇಸ್ಟಿಯಾಗಿ ಬರ್ತಾವ. ಇವಾಗ ನೋಡ್ರಿ ಎಲ್ಲ ಹೋಳ್ಗಿನೂ ಮಾಡಿ ಮುಗಿಸೇನಿ ನಾನು. ಎಲ್ಲ ಹೋಳ್ಗಿನೂ ನಾನಿಲ್ಲೇ ಮೀಡಿಯಮ್ ಸೈಜ್ ಒಳಗೆ ಮಾಡಿ ಇಟ್ಕೊಂಡೇನಿ. ನಿಮಗೆ ಬೇಕಿದ್ರೆ ಇದಕ್ಕಿಂತ ದೊಡ್ಡ ಸೈಜ್ ಒಳಗೂ ಮಾಡ್ಕೋಬೋದು ಮತ್ತು ಸಣ್ಣನೂ ಮಾಡ್ಕೋಬೋದು. ಒಂದು ಹೋಳ್ಗಿನ ನಾನಿಲ್ಲೇ ಒಳಗಿಂದ ಯಾವ ರೀತಿ ಆಗೈತಿ ಅಂಥೇಳಿ ಕಟ್ ಮಾಡಿ ತೋರಿಸ್ತೇನೆ. ಹೂರ್ಣ ನೋಡ್ಬೋದು ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೈತ್ರಿ. ಮತ್ತು ಆ ಥರ ಬರ್ಬೇಕಂದ್ರೆ ಹೂರ್ಣ ಮತ್ತು ಹಿಟ್ಟಿನ ಕನ್ಸಿಸ್ಟೆನ್ಸಿನ ಸೇಮ್ ಆಗಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ಒಂದು ಗಟ್ಟಿ ಒಂದು ಮೆತ್ಕ ಮಾಡ್ಕೊಳ್ಳೋದು ಬೇಡ. ನೋಡ್ಬೋದಿಲ್ಲೇ ಹೂರ್ಣ ಹೋಳ್ಗಿದ ಪ್ರತಿ ಅಂಚಿನ ತನಕನೂ ಹೋಗೈತಿ. ಈ ಥರ ಹೋಳ್ಗಿನ ಒಂದ್ಸಲ ಮಾಡಿಬಿಟ್ರೆ ಪ್ರತಿ ಹಬ್ಬಕ್ಕೂ ಹೋಳ್ಗಿನ ಮಾಡ್ಬೇಕಂತ ಅನಿಸ್ತೈತ್ರಿ. ಹೋಳ್ಗೆ ಊಟ ಅಂದಮೇಲೆ ಹಾಲು ತುಪ್ಪ ಇಲ್ದ ಅಂತೂ ಅದನ್ನ ತಿನ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಿಮ್ಗೆ ಎಷ್ಟು ಇಷ್ಟ ಆಗ್ತೈತಲ್ಲ ಅಷ್ಟು ತುಪ್ಪ ಹಾಕಿರಿ ಮತ್ತು ಸ್ವಲ್ಪ ಕೆನೆ ಹಾಲು, ಗಟ್ಟಿ ಕಾಯಿಸಿರೋ ಅಂಥ ಕೆನೆ ಹಾಲನ್ನು ಹಾಕಿ ತಿಂದ್ಬಿಟ್ವಿ ಅಂದ್ರೆ ಅಮೃತನ ಬಂದ ಬಾಯಿ ಒಳಗೆ ಬಿತ್ತೇನೋ ಅನ್ನೋಷ್ಟು ರುಚಿ ಇರ್ತೈತಿ. ಅದಕ್ಕಾಗಿ ಈಗ ಬರುವಂಥ ಹಬ್ಬಕ್ಕೆ ಹೋಳ್ಗಿನ ಮಾಡಿರಿ ಮತ್ತು ಹೋಳ್ಗೆ ನೈವೇದ್ಯನ ದೇವರಿಗೆ ತೋರಿಸ್ರಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಲೈಕ್ ಆಗೈತಿ ಅಂತ ಅನ್ಕೋತೀನಿ. ಮತ್ತು ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು.